ಹಾಯ್ ಫ್ರೆಂಡ್, ಹೇಗಿದ್ದೀರಾ? ನೀವು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಫ್ರೆಂಡ್, ನಾನು ಮಾವಿನ ಹಣ್ಣಿನ ಗೊಜ್ಜು ಮಾಡ್ತಾಯಿದ್ದೀನಿ. ಮಾವಿನ ಹಣ್ಣು ಗೊಜ್ಜು ಅಂದರೆ ಒಂದು 10-15 ನಿಮಿಷದಲ್ಲಿ ತಕ್ಷಣ ಮುಗಿಬೇಕು. ಅದಕ್ಕೆ ಜೀರಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಇದು ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ. ಜೀರಿಗೆ ಮೆಣಸಿನ್ಕಾಯಿನೇ ಒಳ್ಳೆಯದು. ಅದಕ್ಕೆ ಜೀರಿಗೆ ಮಾವು ಅಂತಲೇ ನಾವು ಹೇಳ್ತೀವಿ ಇದಕ್ಕೆ. ನೋಡಿ ಇದನ್ನು ಹೇಗೆ ಮಾಡೋದಂತ. ಸ್ವಲ್ಪ ಜೀರಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಹಾಗೆ ಮಾವಿನ ಹಣ್ಣು ಒಂದು 5 ತಂದು ಅದನ್ನು ಕಾಟು ಮಾವದು, ಅದನ್ನು ಸುಳಿದು ಇಟ್ಕೊಂಡಿದ್ದೀನಿ. ಜೀರಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಆಗಲ್ಲ, ಅದು ಸ್ವಲ್ಪ ಲೈಟಾಗಿ ಜಜ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾನು ಗ್ಯೂಚ್ಕೋಬೇಕು. ಚೆನ್ನಾಗಂದರೆ ಚೆನ್ನಾಗಿ ಗ್ಯೂಚಬೇಕು. ಅದು ನೀರು ಕಂಪ್ಲೀಟ್ ಅದ್ರದ್ದು ರಸದಲ್ಲೇ ಇರಬೇಕು. ನೋಡಿ, ಅದು ಗ್ಯೂಚಿದ ದಪ್ಪ ಆಗುತ್ತೆ. ನೋಡಿ ಹೆಂಗೆ ದಪ್ಪ ಆಗ್ತಾಯಿದೆ ಅಂತ. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ಹೇಗೆ ದಪ್ಪ ಆಗ್ತಾಯಿದೆ. ನೋಡಿ, ದಪ್ಪ ಆಗ್ತಾನೇ ಇದೆ. ಹೀಗೆ ಗ್ಯೂಚ್ಕೊಳ್ತಾ ಇರಬೇಕು. ಗ್ಯೂಚ್ಕೊಂಡು ಅದು ದಪ್ಪ ಆಗೋ ತನಕ ಗ್ಯೂಚಬೇಕು. ನಾವು ಇದರಲ್ಲಿ ತುಂಬ ವೆರೈಟಿ ಮಾಡ್ತಾರೆ, ಆದರೆ ನಾನೀಗ ಅರ್ಜೆಂಟ್ ಕ್ವಿಕ್ಕಲ್ಲಿ ಮಾಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸರಿ ಬೇರೆ ಇನ್ನೊಂದು ವೆರೈಟಿಲಿ ಮಾಡ್ತೀನಿ ನಾನು. ಅದನ್ನು ನಿಮಗೆ ಹಾಕ್ತೀನಿ. ನೋಡಿ, ಇದು ನೋಡಿ ಎಷ್ಟು ಅರ್ಜೆಂಟ್. ಈಗ ಗೆಸ್ಟ್ ಬಂದರೆ ಯಾರೋ ತಕ್ಷಣ ನಾವೆಲ್ಲೋ ಹೋಗ್ತೀವಿ, ಬಂದ ತಕ್ಷಣ ಸಾಂಬಾರು ಬೇಕು. ನೋಡಿ, ಈ ಥರ ಮಾಡಿಬಿಟ್ರೆ ಆಯಿತು. ಅದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಆ ಈರುಳ್ಳಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಕೂಡ ನಾನು ಅದಕ್ಕೆ ಗ್ಯೂಚ್ತೀನಿ. ನೋಡಿ ಚೆನ್ನಾಗಾಯಿತು ಅಂತ. ಈಗ ನೀರು ಮತ್ತು ಅದು ದಪ್ಪ ಆಗಿಬಿಟ್ಟಿದೆ. ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗ್ಯೂಚ್ತೀನಿ. ಈರುಳ್ಳಿ ಹಾಕಿ ಗ್ಯೂಚಾದಮೇಲೆ ನಾನು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ. ಯಾವುದು? ಜೀರಿಗೆ ಮೆಣಸಿನ್ಕಾಯಿ. ಜೀರಿಗೆ ಮೆಣಸಿನ್ಕಾಯಿ ಹಾಕಿದ ಮೇಲೆ ಯಾವ ಕಾರಣಕ್ಕೂ ಗ್ಯೂಚಕ್ಕೆ ಹೋಗಬೇಡಿ. ಹೀಗೆ ಗ್ಯೂಚಿಟ್ಕೊಳ್ಳಿ. ಯಾಕಂದರೆ ಜೀರಿಗೆ ಮೆಣಸಿನ್ಕಾಯಿ ತುಂಬ ಸ್ಟ್ರಾಂಗ್, ಅದು ಕೈ ಕಂಪ್ಲೀಟ್ ಉರಿಯುತ್ತೆ. ಅದರಲ್ಲಿ ಗ್ಯೂಚಿದ್ರೆ ಒಂದು 1/4 ಗಂಟೆ ಕೈ ಉರಿ ಹೋಗಲ್ಲ. ಹಾಗಾಗಿ ನಾನು ಅದನ್ನು ಹಂಗೆ ಹಾಕ್ತಿದ್ದೀನಿ. ನೋಡಿ, ಅದನ್ನು ಉಪ್ಪು ಹಾಕ್ಕೊಂಡಿದ್ದೀನಿ. ಗ್ಯೂಚ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ. ನೋಡಿ, ನಿಮಗೆ ಈಗ ಜೀರಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ಈ ಸವಾಸಕ್ಕೆ ಹೋಗಬೇಡಿ, ಕೈ ಹಾಕಿ ಗ್ಯೂಚಬೇಡಿ, ಅದು ತುಂಬ ಖಾರ ಇರುತ್ತೆ. ಬರೀ ಸೌಟಲ್ಲೇ ಅದನ್ನು ಕ್ಲೀನಾಗಿ ಮಗ್ಚಿ. ನೋಡಿ ಆಯ್ತದು, ದಪ್ಪನೂ ಆಗಿದೆ. ಜೀರಿಗೆ ಮೆಣಸಿನ್ಕಾಯಿ ನಮಗೆಷ್ಟು ಖಾರ ಬೇಕು, ಆಪ್ಷನ್, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಒಗ್ಗರಣೆ ಕೊಡಬೇಕಿದ್ದಕ್ಕೆ. ಅಷ್ಟರಲ್ಲೇ ಸಾರು ಮುಗಿದೋಯ್ತಿದ್ದು. ಸೂಪರ್ ಆಗುತ್ತೆ. ಅನ್ನಕ್ಕಂತೂ ತುಂಬ ಇಡಿಸುತ್ತೆ ಇದು ಸಾರು. ನೋಡಿ, ನೀವು ಮಾಡಿ ನೋಡಿ. ಬೆಲ್ಲ ಬೇಕಾದ್ರೆ ಹಾಕೋಬೋದು ಇಷ್ಟ ಇದ್ದರೆ. ನಮಗೇನು ಬೆಲ್ಲ ಬೇಕು ಅನಿಸಲ್ಲ, ಖಾರ ಹುಳಿ ಎರಡೂ ಇರುತ್ತೆ ಅದರಲ್ಲಿ. ಈಗ ನೋಡಿ, ಸಣ್ಣಕ್ಕೊಂದು ಒಗ್ಗರಣೆ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಸಾಸಿವೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇಷ್ಟೇ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇಷ್ಟೆಲ್ಲ ಒಂದು ಸಣ್ಣಕ್ಕೆ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಈ ಒಗ್ಗರಣೆನ ಸ್ವಲ್ಪ ಆರಿದ ಮೇಲೆ ಹಾಕಿ ಅನ್ನ ಬಿಸಿ ಇರಲಿ, ಬಿಸಿ ಅನ್ನದ ಜೊತೆ ಊಟ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ನನಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನಿಮ್ಮ ಮನೇಲೆಲ್ಲ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಹಾಕಿ. ನಿಮ್ಗೆ ಇದು ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ನೋಡಿ, ಹಾಗೆ ಇರಬೇಡಿ. ಥ್ಯಾಂಕ್ ಯು. ಇಲ್ಲಿವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ ಯು.